ಕಾಲ್ತುಳಿತಕ್ಕೆ ಕಾರಣ ಯಾರು? ಪೊಲೀಸ್ ಇಲಾಖೆ, ರಾಜ್ಯ ಕಾಂಗ್ರೆಸ್ ಸರ್ಕಾರವೇ? ರಾಜ್ಯ ಸರ್ಕಾರ ತಾನು ಮೊಸರು ತಿಂದು ಪೊಲೀಸರ ಮೂತಿಗೆ ಸವರಿ ಬಿಟ್ಟಿದ್ದ. ಈ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ಪಾತ್ರ ಎಷ್ಟಿದೆ? ರಾಜಕಾರಣಿಗಳ ಮಕ್ಕಳ ಮೊಮ್ಮಕ್ಕಳ ಆಸೆಗಾಗಿ ಜನಸಾಮಾನ್ಯರನ್ನು ಬಲಿ ಕೊಟ್ರ? ವಿಧಾನಸೌಧದ ಮೆಟ್ಟಿಲಿನಲ್ಲಿ ಸಂಭ್ರಮಾಚರಣೆ ಮಾಡಲು ಇದು ದೇಶ ಅಥವಾ ರಾಜ್ಯಕ್ಕಾಗಿ ನಡೆದಿದ್ದ ಪಂದ್ಯಾವಳಿಯಾಗಿತ್ತ? ಸರ್ಕಾರದ ತೆವಲಿಗೆ ಪೊಲೀಸ್ ಇಲಾಖೆ ಬಲಿಯಾಯಿತ? ಬನ್ನಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವ ಪ್ರಯತ್ನವನ್ನ ಮಾಡೋಣ. ಸ್ನೇಹಿತರೆ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆರ್ಸಿಬಿಯ ವಿಜಯ ಸಂಭ್ರಮಾಚರಣೆ ವೇಳೆ ನಡೆದ ಘೋರ ಕಾಲ್ತುಳಿತ ದುರಂತ ಪ್ರಕರಣವು ಸಂಬಂಧಿಸಿದಂತೆ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಕೊಟ್ರಂತೆ ಎಂಬ ಗಾದೆ ಮಾತಿನಂತೆ ರಾಜ್ಯ ಸರ್ಕಾರ ಮಾಡಿದ ತಪ್ಪಿಗೆ ಇಡೀ ಪೊಲೀಸ್ ಇಲಾಖೆ ಶಿಕ್ಷೆ ಅನುಭವಿಸುವಂತಾಗಿದೆ. ಹಾಗಾದ್ರೆ ಈ ಕಾಲ್ತುಳಿತಕ್ಕೆ ಕಾರಣ ಯಾರು? ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರವೇ, ಆರ್ಸಿಬಿ ಅಭಿಮಾನಿಗಳೇ? ಸಂಭ್ರಮಾಚರಣೆಯನ್ನು ಆಯೋಜಿಸಿದ ಕೆಎಸಿಎ? ಆರ್ಸಿಬಿ ಚಾಂಪಿಯನ್ ಆದ ದಿನವೇ ಬೆಂಗಳೂರಿನಾದ್ಯಂತ ಸಂಭ್ರಮಾಚರಣೆ ನಡೆದಿತ್ತು. ಹೇಗೆಲ್ಲ ಸಂಭ್ರಮಾಚರಣೆ ನಡೆದಿತ್ತು ಎಂದರೆ ಪೊಲೀಸರೇ ಆರ್ಸಿಬಿ ಅಭಿಮಾನಿಗಳನ್ನ ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಪೊಲೀಸರ ಮುಂದೆಯೇ ಪಾನಮತ್ತರಾಗಿ ಕುಣಿದಾಡುವ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಆದರೂ ಪೊಲೀಸರು ಶಾಂತ ರೀತಿಯಿಂದ ನಿಭಾಯಿಸಿ ಅವರು ತಮ್ಮ ಮನೆಗೆ ಹೋಗಿ ಮಲಗುವಾಗ ತಡರಾತ್ರಿ 4 ಗಂಟೆಯಾಗಿತ್ತು. ಆ ದಿನ ಬೆಂಗಳೂರು ಪೊಲೀಸರು ಅಷ್ಟೂ ಕ್ರೌಡ್ಗಳನ್ನ, ಅದರಲ್ಲೂ ಸಿವಿಕ್ ಸೆನ್ಸ್ ಇಲ್ಲದೆ ವರ್ತನೆ ಮಾಡುತ್ತಿದ್ದ ಅಭಿಮಾನಿಗಳನ್ನ ನಿಯಂತ್ರಣ ಮಾಡಿದ್ದ ರೀತಿಯಂತೂ ಅಮೇಜಿಂಗ್. ಮರುದಿನ ಬೆಳ್ಳಂಬೆಳಗ್ಗೆ ಆರ್ಸಿಬಿ ಅಫಿಷಿಯಲ್ ಅಕೌಂಟ್ ನಿಂದ ಇವತ್ತು ಸಂಜೆ ಬೆಂಗಳೂರಿನಲ್ಲಿ ವಿಕ್ಟರಿ ಪರೇಡ್ ಇದೆ ಎಂಬ ಪೋಸ್ಟ್ ಕಾಣಿಸಿತು. ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಎಂದು ಬೆಂಗಳೂರು ಪೊಲೀಸರಿಗೆ ಕನ್ಫ್ಯೂಷನ್ ಆಯಿತು. ಮೂಲಗಳ ಪ್ರಕಾರ 11 ಗಂಟೆಯವರೆಗೂ ಬೆಂಗಳೂರು ಪೊಲೀಸರು ಸಂಭ್ರಮಾಚರಣೆಗೆ ಅನುಮತಿ ಕೊಟ್ಟಿರಲೇ ಇಲ್ಲ. ಸಿಎಂ, ಡಿಸಿಎಂ ರಿಂದಲೇ ಅಭಿಮಾನಿಗಳಿಗೆ ಬಂತು ಆಹ್ವಾನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರೂ ಇವತ್ತಿನ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಬರುವಂತೆ ಆರ್ಸಿಬಿ ಅಭಿಮಾನಿಗಳಿಗೆ ಮುಕ್ತ ಆಹ್ವಾನವನ್ನ ಕೊಟ್ಟಿದ್ದರು. ಅದರಲ್ಲೂ ಡಿಕೆ ಶಿವಕುಮಾರ್ ಅಂತೂ ಎರಡೂ ಕಡೆಗೂ ಬನ್ನಿ ಅಂತ ಕರೆದಿದ್ರು. ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸ್ಟೇಡಿಯಂ ಬನ್ನಿ ಸ್ಟೇಡಿಯಂಗೆ. ಈ ವಿಚಾರದಲ್ಲಿ ಇಡೀ ಪೊಲೀಸ್ ಇಲಾಖೆ ಅಕ್ಷರಶಃ ಅಸಹಾಯಕರಾಗಿದ್ರು. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಸಂಭವಿಸಿತು. ಅಲ್ಲಿದ್ದ ಸ್ವಲ್ಪ ಪೊಲೀಸರು ತಮ್ಮ ಕಾರ್ಯವನ್ನ ಸಮರ್ಥವಾಗಿ ನಿಭಾಯಿಸಿದರು. 11 ಆರ್ಸಿಬಿ ಅಭಿಮಾನಿಗಳು ರಾಜ್ಯ ಸರ್ಕಾರದ ತೆವಲಿಗೆ ಅನ್ಯಾಯವಾಗಿ ಬಲಿಯಾದರು. ಈಗ ಹೇಳಿ ಸ್ನೇಹಿತರೆ, ಇದರಲ್ಲಿ ಪೊಲೀಸರ ತಪ್ಪಾದ್ರೂ ಏನಿದೆ? ಬೆಳಗ್ಗೆ 11 ಗಂಟೆಯವರೆಗೆ ಅನುಮತಿಯನ್ನ ನೀಡದಿದ್ದ ಪೊಲೀಸರ ಮೇಲೆ ಒತ್ತಡ ಹಾಕಿದ್ದು ಯಾರು? ಜನರಿಗೆ ಬನ್ನಿ ಎಂದು ಮುಕ್ತ ಆಹ್ವಾನ ನೀಡಿದವರೇ ತಾನೆ? ಅಷ್ಟಕ್ಕೂ ವಿಧಾನಸೌಧದಲ್ಲಿ ನಡೆದಿದ್ದ ಕಾರ್ಯಕ್ರಮವಾದ್ರೂ ಎಂಥದ್ದು? ಸರ್ಕಾರದ ಮುಖ್ಯಮಂತ್ರಿಗಳ, ಶಾಸಕರ ಮಕ್ಕಳ ಜೊತೆ ಫೋಟೋ ಸೆಷನ್. ಈ ಕಾರ್ಯಕ್ರಮ ಶುರುವಾಗುವ ಮೊದಲೇ ಕಾಲ್ತುಳಿತಕ್ಕೆ ಒಂದು ಬಲಿಯಾಗಿತ್ತು ಎಂದು ಬೌರಿಂಗ್ ಆಸ್ಪತ್ರೆಯ ವರದಿ ಹೇಳುತ್ತೆ. ಅಷ್ಟಾದ ಬಳಿಕವೂ ಸರ್ಕಾರ ತನ್ನ ತಪ್ಪನ್ನ ಪೊಲೀಸರ ಮೇಲೆ ಹಾಕುತ್ತೆ ಅಂದ್ರೆ ಇದನ್ನೆಲ್ಲ ನಂಬಲು ಜನರೇನು ದಡ್ಡರೆ? ವಿಧಾನಸೌಧದ ಆವರಣದಲ್ಲಿ ಸಂಭ್ರಮಾಚರಣೆ ನಡೆಸಲು ಇದೇನು ದೇಶಕ್ಕಾಗಿ ಅಥವಾ ರಾಜ್ಯಕ್ಕಾಗಿ ನಡೆದಿದ್ದ ಪಂದ್ಯಾವಳಿಯಾಗಿತ್ತ? ಆರ್ಸಿಬಿ ಒಂದು ಪ್ರೈವೇಟ್ ಫ್ರಾಂಚೈಸಿ. ಐಪಿಎಲ್ ಎನ್ನುವುದು ಒಂದು ಖಾಸಗಿ ಮನೋರಂಜನೆಯ ಕ್ರಿಕೆಟ್ ಪಂದ್ಯಾವಳಿ. ಇದಕ್ಕಾಗಿ ರಾಜ್ಯದ ಹೃದಯ ಎನಿಸಿಕೊಂಡ ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ ನಡೆಸಬೇಕಿತ್ತ. ಸರ್ಕಾರದ ತೆವಲಿಗೆ ಪೊಲೀಸ್ ಇಲಾಖೆ ಬಲಿಯಾಯಿತು. ಹೌದು, ಆರ್ಸಿಬಿಯ ಲಕ್ಷಾಂತರ ಅಭಿಮಾನಿಗಳನ್ನ ಖುಷಿಪಡಿಸಿದರೆ ವೋಟ್ ಬ್ಯಾಂಕ್ ಆಗಬಹುದು ಎಂದು ಸರ್ಕಾರಕ್ಕೆ ಯಾವ ಪುಣ್ಯಾತ್ಮ ಸಲಹೆ ಕೊಟ್ಟನೋ ಗೊತ್ತಿಲ್ಲ. ಈ ತೆವಲಿಗೆ ಬೆಂಗಳೂರು ಪೊಲೀಸ್ ಇಲಾಖೆ ಬಲಿಯಾಯಿತು. ರಾಜ್ಯ ಸರ್ಕಾರ ತಾನು ಮೊಸರು ತಿಂದು ಪೊಲೀಸ್ ಇಲಾಖೆಯ ಬಾಯಿಗೆ ಸವರಿ ಕೈ ತೊಳೆದುಕೊಂಡಿತು. ಪರಿಣಾಮವಾಗಿ ದಕ್ಷ ಪೊಲೀಸ್ ಅಧಿಕಾರಿ ಅನಿಸಿಕೊಂಡಿದ್ದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನೇ ತಲೆದಂಡ ಮಾಡಲಾಯಿತು. ಎಸ್ಪಿ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳನ್ನು ಅಮಾನತು ಮಾಡಲಾಯಿತು. ಯಾವ ಪೊಲೀಸ್ ಇಲಾಖೆ ಹಿಂದಿನ ರಾತ್ರಿ ಯಾವ ಅಹಿತಕರ ಘಟನೆಯೂ ನಡೆಯಬಾರದು ಎಂದು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಬಂದೋಬಸ್ತ್ ಮಾಡಿತ್ತು, ಸರ್ಕಾರದ ತೆವಲಿಗೆ ಆ ಇಲಾಖೆಯೇ ಬಲಿಯಾಯಿತು. ಇಷ್ಟೆಲ್ಲ ಆದರೂ ಸರ್ಕಾರ ಇನ್ನೂ ತನ್ನ ತಪ್ಪಿನಿಂದ ನುಣುಚಿಕೊಳ್ಳುತ್ತಲೇ ಇದೆ. ಕಾರ್ಯಕ್ರಮದ ಆಯೋಜಕರ ಮೇಲೆ ಪ್ರಕರಣ ದಾಖಲಿಸಿ 3 ಅರೆಸ್ಟ್ ಮಾಡಿದೆ. ನಿನ್ನೆ ಗುಪ್ತಚರ ಇಲಾಖೆಯ ಎಡಿಜಿಪಿಯವರನ್ನ ಕೂಡ ಎತ್ತಂಗಡಿ ಮಾಡಿತು. ವಿಪರ್ಯಾಸ ಅಂದ್ರೆ ಈ ರಾಜ್ಯದ ಗುಪ್ತಚರ ಇಲಾಖೆ ಇರುವುದೇ ಮುಖ್ಯಮಂತ್ರಿಗಳ ಕೈಯಲ್ಲಿ. ಗುಪ್ತಚರ ಇಲಾಖೆ ಫೇಲ್ ಆಯ್ತು ಅಂದ್ರೆ ಅದು ಮುಖ್ಯಮಂತ್ರಿಗಳ ಫೇಲ್ ಅಂತಾನೆ ಅರ್ಥ. ಈ ಪ್ರಮಾದಕ್ಕಾಗಿ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ನೀಡಬೇಕಿತ್ತು. ಸ್ವತಃ ಸಿಎಂ, ಡಿಸಿಎಂಗಳೇ ಕಾರ್ಯಕ್ರಮಕ್ಕೆ ಬನ್ನಿ ಎಂದು ಆರ್ಸಿಬಿ ಅಭಿಮಾನಿಗಳಿಗೆ ಮುಕ್ತ ಕರೆ ಕೊಟ್ಟು ಇಷ್ಟೆಲ್ಲ ಗೊಂದಲ ಸೃಷ್ಟಿಸಿ 11 ಅಮಾಯಕ ಜನರನ್ನ ಬಲಿ ಪಡೆದ ನಂತರವೂ ಇದರಲ್ಲಿ ರಾಜ್ಯ ಸರ್ಕಾರದ ತಪ್ಪಿಲ್ಲ ಅಂದ್ರೆ ಯಾರಾದರೂ ನಂಬುವಂತ ಮಾತಾ? ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ನಮಗೇನು ಹೇಳಿಲ್ಲ. ಅದನ್ನ ಇಲ್ಲಿ ವಿಧಾನಸೌಧ ಮುಂದ್ಗಡೆ ಮಾಡಿದ್ದು, ಅಲ್ಲೇನಾರು ಆಗಿದ್ಯಾ? ಇಲ್ಲ. ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತ ಹೇಳಿ ನಮಗೇನು ಗೊತ್ತಾಗ್ಲಿಲ್ಲ. ನಾನು ಹೋಗುವುದಿಲ್ಲ. ಪೊಲೀಸರೇನು
ಅವರ ಕೆಲಸಗಳನ್ನು ನಿಭಾಯಿಸಿದ್ದಾರೆ. ಅವತ್ತೇ ಕಾರ್ಯಕ್ರಮ ನಡೆಯಬೇಕು ಎಂದು ಪಟ್ಟು ಹಿಡಿದವರು ಯಾರು ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನ್ಯಾಯಾಲಯ ಮನಸ್ಸು ಮಾಡಿದರೆ ಸಿಗಬಹುದೋ ಏನೋ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.